ಮೈತ್ರಿ ಸೂತ್ರದಡಿ ಮಂಡ್ಯ ಕ್ಷೇತ್ರವನ್ನ ಜೆಡಿಎಸ್ ಕೇಳಿದೆ. ನೋಡಿ, ರಾಜಕೀಯದಲ್ಲಿ ಇವತ್ತಿದ್ದಂತೆ ನಾಳೆ ಇರಲ್ಲ, ಏನು ಬೇಕಾದ್ರೂ ಬದಲಾವಣೆಗಳಾಗಬಹುದು ಅನ್ನೋದಕ್ಕೆ ಮಂಡ್ಯನೇ ಸಾಕ್ಷಿ. ಯಾಕಂತ ಹೇಳಿದ್ರೆ ಸುಮಲತಾ ಅವರು ಏಕಾಂಗಿಯ ನಿಂಗಿ ಅಂದ್ರೆ ಪಕ್ಷೇತರವಾಗಿ ನಿಂತು ಗೆದ್ರೂ ಕೂಡ ಸಂಸದೀಯಾಗಿದ್ದಾರೆ. ಈಗ ಜೊತೆಗೆ ಹಲವು ಕಾರ್ಯಕ್ರಮಗಳಲ್ಲಿ ಬಿಜೆಪಿ ಪರವಾಗಿ ನಿಂತ್ಕೊಳ್ಳೋದ್ರ ಮುಖಾಂತರ ಎಲ್ಲೋ ಒಂದ್ ಕಡೆ ಬಿಜೆಪಿ ಜೊತೆ ಹೋಗ್ತಾರನ್ನೋ ಮಾತುಕತೆಗಳು ಚರ್ಚೆ ಆಗ್ತಾ ಇರೋ ಬೆನ್ನಲ್ಲೇ ಮಗದೊಂದು ಕಡೆ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಆಗಿದೆ. ಒಂದ್ ವೇಳೆ ಜೆಡಿಎಸ್ಗೆ ಮಂಡ್ಯವನ್ನ ಬಿಟ್ಕೊಟ್ರೆ ಏನಾಗುತ್ತೆ, ಅಭ್ಯರ್ಥಿ ಯಾರು, ಹಾಗಾದ್ರೆ ಸುಮಲತಾ ಅವ್ರ ಕತೆ ಏನು, ಅಗೇನ್ ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತಾರಾ, ಇದು ಕುತೂಹಲ ಮೂಡಿಸ್ತಾ ಇದೆ. ಸಂಕ್ರಾಂತಿ ಬಳಿಕ ಬಿಜೆಪಿ ವರಿಷ್ಠರ ಜೊತೆಗೆ ಮಾತುಕತೆಗೆ ನಿರ್ಧಾರ ಕೂಡ ಜೆಡಿಎಸ್ ನಲ್ಲಿದೆ. ಸಂಕ್ರಾಂತಿ ಆದ್ಮೇಲೆ ಮಂಡ್ಯದ ಗೊಂದಲ ಬಗೆಹರಿಯುತ್ತಾ ಕಾದು ನೋಡ್ಬೇಕು. ಯಾಕಂತ ಹೇಳಿದ್ರೆ ಸುಮಲತಾ ಅವರು ಹೇಳಿದ್ದಾರೆ, ಜನ ನನ್ನನ್ನು ಆರಿಸಿದ್ದಾರೆ, ಗೆಲ್ಸಿದ್ದಾರೆ, ನನ್ನ ಅಧಿಕಾರ ಕೂಡ ಅವ್ರಿಗೆ ಇಷ್ಟ ಆಗಿದೆ, ಆಡಳಿತ, ಹಾಗಾಗಿ ನಾನು ನಿಂತ್ಕೊಳ್ತೀನಿ ಅನ್ನುವಂತಹ ಮಾತನ್ನೇ ಅವ್ರು ಹೇಳಿದ್ದಾರೆ. ಒಂದ್ ವೇಳೆ ನಿಂತ್ರೆ ಜೆಡಿಎಸ್ ಕತೆ ಏನು ಅಂದ್ರೆ ಅಗೇನ್ ಪಕ್ಷೇತರವಾಗಿ ನಿಂತ್ಕೊಳ್ತಾರ ಸುಮಲತಾ ಅವರು? ಪ್ರಶ್ನೆ. ಮಂಡ್ಯದಿಂದ ಸುಮಲತಾ ಅಂಬರೀಶ್ ಸ್ಪರ್ಧೆಯ ಸುಳಿವು ಕೊಟ್ಟಿದ್ದಾರೆ. ಬಿಜೆಪಿಗೆ ಬೆಂಬಲವನ್ನ ಕೂಡ ಸಂಸದೆ ಸುಮಲತಾ ಅವರು ಸೂಚಿಸಿದ್ದಾರೆ. ಬಿಜೆಪಿಗೆ ಅಥವಾ ಬಿಜೆಪಿ ಮಂಡ್ಯ ಕ್ಷೇತ್ರವನ್ನ ಕೊಡುತ್ತೋ ಕೊಡಲ್ವಾ ಅನ್ನುವಂತಹ ಗೊಂದಲ ಜೆಡಿಎಸ್ ನಲ್ಲಿ ಇನ್ನೂ ಇದೆ. ಯಾಕಂತ ಹೇಳಿದ್ರೆ ಇವರ ಸೂತ್ರ ಹಂಚಿಕೆ 28ರಲ್ಲಿ ಜೆಡಿಎಸ್ಗೆ ಎಷ್ಟು ಬಿಜೆಪಿ ಎಷ್ಟು ಉಳಿಸ್ಕೊಳ್ಳುತ್ತೆ ಅನ್ನುವಂಥದ್ದು ಇನ್ನೂ ಫೈನಲ್ ಆಗಿಲ್ಲ, ಚರ್ಚೆ ಆಗಿಲ್ಲ, ಅಧಿಕೃತವಾಗಿ ಮಾಹಿತಿ ಹೊರ ಬಂದಿಲ್ಲ. ಈ ಬೆನ್ನಲ್ಲೇ ಪಕ್ಷೇತರವಾಗಿ ನಿಂತಿರುವಂತಹ ಸುಮಲತಾ ಅವರು ಎಷ್ಟೋ ಸಲ ಬಿಜೆಪಿಗೆ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ. ಆದ್ರೆ ಅಧಿಕೃತವಾಗಿ ನಾನು ಬಿಜೆಪಿ ಜೊತೆ ಹೋಗಿದ್ದೀನಿ ಅಂತ ಎಲ್ಲೂ ಹೇಳಿರ್ಲಿಲ್ಲ. ಹೀಗಿರುವಾಗ ಜೆಡಿಎಸ್ಗೆ ಒಂದ್ ರೀತಿ ತಲೆನೋವು, ಮಂಡ್ಯ ನಮಗ್ ಸಿಗುತ್ತಾ ಇಲ್ವಾ ಅಂತ. ಅಗೈನ್ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಸುಖೇಶ್ ನೀಡ್ತಾರೆ. ಸುಖೇಶ್, ಇನ್ನು ಕ್ಷೇತ್ರ ಅವರಿಗೆಷ್ಟು ಇವರಿಗೆಷ್ಟು ಅನ್ನುವಂತಹ ಲೆಕ್ಕಾಚಾರ ಅಥವಾ ಘೋಷಣೆ ಅನ್ನುವಂಥದ್ದು ಅಧಿಕೃತವಾಗಿ ಬಿಜೆಪಿ ಜೆಡಿಎಸ್ ನಲ್ಲಿ ಆಗಿಲ್ಲ. ಹೀಗಿರುವಾಗ ಮಂಡ್ಯ ಯಾರ ತೆಕ್ಕೆಗೆ ಹೋಗ್ಬೋದು? ಒಂದ್ ವೇಳೆ ಜೆಡಿಎಸ್ ಬಿಟ್ಕೊಟ್ರೆ ಸುಮಲತಾ ಅವ್ರ ಕತೆ ಏನಾಗ್ಬೋದು, ಅವರ ನಡೆ ಏನಾಗಿರ್ಬೋದು? ಸುಖೇಶ್, ವಿದ್ಯೆ ಒಂದು ಸ್ಪಷ್ಟ. ಹಾಗೆ ನೋಡಕ್ಕೆ ಹೋದರೆ ಮಂಡ್ಯ JDSನ ಪ್ರಬಲ ನೆಲೆ ಇರುವಂಥ ಜಿಲ್ಲೆ. ಹಾಸನಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮಂಡ್ಯ JDSನ್ನು ಕೈ ಹಿಡಿದಂಥ ಉದಾಹರಣೆಗಳು ಕೂಡ ಇದೆ. ಹಾಗಾಗಿ ಸಹಜವಾಗಿ ತಮ್ಮ ಟಿಕೆಟ್ ಬೇಡಿಕೆಯಲ್ಲಿ ಅವ್ರಿಗೆ 6 ಕೇಳಿದಾರೋ 7 ಕೇಳಿದಾರೋ ಅವರಿಗೆ 4 ಕೊಡ್ತಾರೋ 3 ಕೊಡ್ತಾರೋ ಏನೇ ಇರ್ಬೋದು, 2 ಅಂತೂ ಅವರು ಸ್ಪಷ್ಟವಾಗಿ ಕೇಳುವಂತಹ ಸಾಧ್ಯತೆ ಇದೆ, ಪಟ್ಟು ಹಿಡಿಯುವಂಥ ಸಾಧ್ಯತೆ ಇದೆ. ಅದು ಒಂದು ಹಾಸನ, ಇನ್ನೊಂದು ಮಂಡ್ಯ. ಹಾಗಾಗಿ ಬಹುತೇಕ JDS ಕಡೆಗೆ ಒಲವಿದ್ದಂತೆ ಕಾಣಿಸ್ತಾ ಇದೆ ಅಲ್ಲಿನ ನೆಲೆಯನ್ನು ನೋಡಿಕೊಂಡ್ರೆ. ಆದರೆ ಈ ಬಾರಿ ಮೈತ್ರಿ ಕೂಟಕ್ಕೆ ಸವಾಲಾಗಿರುವಂಥದ್ದು ಸುಮಲತಾ ಅವರ ನಡೆ. ಯಾಕಂದರೆ ಅವರು ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ರು ಕೂಡ ಕಳೆದ ಬಾರಿ ಬಿಜೆಪಿ ಅವರಿಗೆ ಬೆಂಬಲವನ್ನು ಸೂಚಿಸಿತ್ತು. ಕಾಂಗ್ರೆಸ್ನ ಮೈತ್ರಿ JDS ಜೊತೆಗಿದ್ರು ಕೂಡ ಸ್ಥಳೀಯ ನಾಯಕರ ಒಳ ಮೈತ್ರಿ ಸುಮಲತಾ ಅವರ ಜೊತೆಗಿತ್ತು ಕಳೆದ ಬಾರಿ. ಇವೆಲ್ಲ ಅಂಶಗಳು ಸೇರಿ ಸುಮಲತಾ ಅವರ ಗೆಲುವು ಸುಲಭವಾಗಿತ್ತು, ಅವರು ಗೆದ್ದಿದ್ರು ಕೂಡ. ಆದರೆ ಈ ಬಾರಿ ಬಿಜೆಪಿ ಪಟ್ಟು ಹಿಡಿದು ಮಂಡ್ಯವನ್ನು ತೆಗೆದುಕೊಳ್ಳುತ್ತಾ ಅನ್ನುವ ಪ್ರಶ್ನೆ ಅಷ್ಟು ಸುಲಭ ಇಲ್ಲ. ಮೈತ್ರಿಯಲ್ಲಿ ಮೇಲ್ನೋಟಕ್ಕೆ ನೋಡಿದ್ರೆ, ಇನ್ನು ಒಳಾಂತರವಾಗಿ ಇನ್ನೇನು ತೀರ್ಮಾನಗಳಾಗ್ತವೋ ಗೊತ್ತಿಲ್ಲ, ಯಾರು ಕೂಡ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಆದರೆ ಮೇಲ್ನೋಟಕ್ಕೆ ಅಷ್ಟು ಸುಲಭ ಇಲ್ಲ. ಹಾಗೇನಾದರೂ JDSಗೆ ಬಿಟ್ಟುಕೊಡುವ ಸಂದರ್ಭ ಬಂದರೂ ಕೂಡ ಇನ್ನೂ ಅಧಿಕೃತವಾಗಿ ಬಿಜೆಪಿಯನ್ನು ಸೇರದ ಸುಮಲತಾ ಅವರು ಅಷ್ಟು ಸುಲಭಕ್ಕೆ ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ ಅನ್ನೋದಾದರೆ ಮೈತ್ರಿಕೂಟಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ಸುಮಲತಾ ಅವರು ಸ್ಪರ್ಧೆ ಒಡ್ಡುವ ಆತಂಕವನ್ನು ಉಂಟು ಮಾಡುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಆ ಸಮಸ್ಯೆಯನ್ನು ಬಿಜೆಪಿ ಹೇಗೆ ನಿವಾರಿಸಿಕೊಳ್ಳುತ್ತೆ ಅನ್ನೋದ್ರ ಮೇಲೆ ಮೈತ್ರಿಕೂಟ ಎಷ್ಟು ಯಶಸ್ವಿ ಆಗುತ್ತೆ ಮತ್ತು ಯಾರು ಟಿಕೆಟನ್ನು ತೆಗೆದುಕೊಳ್ತಾರೆ, ಯಾರ ಪರವಾಗಿ ಆಗ್ಬೋದು ಮಂಡ್ಯ ಅನ್ನೋದು ಕೂಡ ತೀರ್ಮಾನ ಆಗ್ಬೋದು. ಸದ್ಯದ ಪರಿಸ್ಥಿತಿಯಲ್ಲಿ ನಾನು ಸ್ಪರ್ಧೆ ಮಾಡ್ತೀನಿ ಅನ್ನುವ ಘೋಷಣೆಯನ್ನು ಸುಮಲತಾ ಅವರು ಮಾಡಿರೋದ್ರಿಂದ ಮತ್ತೆ ಅವರು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡೋದೇ ಹೌದಾದರೆ ಅದು ಬಿಜೆಪಿ ಮತ್ತು JDS ಮೈತ್ರಿಗೆ ಮಂಡ್ಯದ ಮಟ್ಟಿಗೆ ಸವಾಲಾಗುವಂಥ ಸಾಧ್ಯತೆ ಕೂಡ ಇದೆ ವಿದ್ಯಾ.